ಸೊ ಇಲ್ಲಿರೋದು ಏನು ಮೆನ್ಯೂ ಇದೆ ಇದು ಅನ್ಲಿಮಿಟೆಡ್. ಎಷ್ಟು ಬೇಕಾದ್ರೂ ಹಾಕಿಸ್ಕೊಂಡು ಹೊಟ್ಟೆ ತುಂಬಾ ನಿಧಾನವಾಗಿ ಊಟ ಮಾಡಬಹುದು. ಸೊ ಗಾಂಧಿನಗರದಾಗ ಇಲ್ಲೊಂದು ಜೈನ್ ಟೆಂಪಲ್ ಐತ್ರಿ. ಅದ್ರ ಎದುರಿಗೇನ ಬಂದ್ರ ಇಲ್ಲಿ ರಾಯಲ್ ಬಸಂತ್ ರೆಸಿಡೆನ್ಸಿ ಅಂತ ಐತಿ. ಇಲ್ಲ ಐತಿ ನೋಡ್ರಿ, ಬಾಗಲಕೋಟೆಯವರ ಜಗದ್ಗುರು ಬಸವೇಶ್ವರ ರೆಸ್ಟೋರೆಂಟ್ ಅಂತ ಹೇಳಿ. ಪಕ್ಕಾ ಉತ್ತರ ಕರ್ನಾಟಕದ ಅಥೆಂಟಿಕ್ ಫುಡ್ ಏನೈತಲ್ರಿ ಅದ್ ಸಿಗೋದು ಸದ್ಯಕ್ಕ ಬೆಂಗಳೂರಲ್ಲಿ ಇದೊಂದ ಹೋಟೆಲ್ ಅಂತ ನಾನು ಬೇರೆ ಬೇರೆ ಕಡೆ ಅಡ್ಡಾಡಿ ಊಟ ಮಾಡಿದ ಎಕ್ಸ್ಪೀರಿಯನ್ಸ್ ಅಲ್ಲಿ. ಬಾಳಿ ಎಲೆ, ಉಪ್ಪಿನಕಾಯಿ, ಜುಣಕದ ವಡಿ, ಕೆಂಪು ಚಟ್ನಿ, ಬದ್ನಿಕಾಯಿ ಮುಳುಗಾಯಿ ಬರ್ತಾ ಇದೆ, ಸೌತಿಕಾಯಿ, ಇದು ಉಳ್ಳಾಗಡ್ಡಿ, ಬದನೆಕಾಯಿ ಪಲ್ಯ, ಹೆಸರು ಕಾಳು ಪಲ್ಯ, ಕ್ಯಾಬೇಜ್ ಪಲ್ಯ, ಇದು ಶೇಂಗಾ ಚಟ್ನಿ ರೀ, ಪುಟಾಣಿ ಚಟ್ನಿ, ಅಗಸಿ ಚಟ್ನಿ ನೋಡ್ರಿ, ಇದು ಗುರಳ್ಳು ಅಂತ ಕರಿತೀವ್ರಿ, ಹುಚ್ಚಳ್ಳು ಅಂತ ಕರೀತಾರೆ ಈ ಕಡೆ. ಮೆಣಸಿನಕಾಯಿ ಬಜ್ಜಿ ರೀ, ಬಿಸಿ ಬಿಸಿ ಜೋಳದ ರೊಟ್ಟಿ, ಆಮೇಲೆ ಬೆಣ್ಣಿ, ಹೋಳಿಗೆಗೆ ತುಪ್ಪ, ಇದು ರೊಟ್ಟಿ ಮುಟ್ಟಿಗೆ, ಪೀನಟ್ಸ್, ಸಾಂಬಾರು, ರಸಮ್ಮು, ಮಜ್ಜಿಗೆ, ಮೊಸರು ಮತ್ತೆ ಸ್ವೀಟ್. ಸೊ ಇಲ್ಲಿರೋದು ಏನು ಮೆನ್ಯೂ ಇದೆ ಇದು ಅನ್ಲಿಮಿಟೆಡ್. ಎಷ್ಟು ಬೇಕಾದ್ರೂ ಹಾಕಿಸ್ಕೊಂಡು ಹೊಟ್ಟೆ ತುಂಬಾ ನಿಧಾನವಾಗಿ ಊಟ ಮಾಡಬಹುದು.